ನಿಮ್ ಈ ಕಿತ್ತಾಟದಲ್ಲಿ ಕಾಂಗ್ರೆಸ್ ಗೆದ್ಬಿಡುತ್ತೆ, ಅಲ್ಲ ಬಿಜೆಪಿ ಗೆದ್ಬಿಡುತ್ತೆ, ಕಾಂಗ್ರೆಸ್ ಸೋತ್ ಬಿಡುತ್ತೆ ಅಂತ ಕ್ಯಾಂಪೇನ್ ಮಾಡ್ತೀವಿ. ಇವ್ರು ಯಾರು ಬಂದಿರೋರು ಅವ್ರು ಗೆಲ್ಲಕ್ ಬಂದಿಲ್ಲ. ಕಾಂಗ್ರೆಸ್ ನ ಸೋಲ್ಸಿ ಬಿಜೆಪಿ ಗೆಲ್ಸಕ್ ಬಂದವ್ರೆ, ಕೋಮುವಾದಿ ಬಿಜೆಪಿ ಗೆಲ್ಸಕ್ ಬಂದವ್ರೆ ಅಂತ ಹೇಳ್ತಾವ್ರಪ್ಪ. ನೀವ್ ಯಾವ ಕೋಮುವಾದಿ ಅಲ್ಲ. 3 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು. ನಿಮಗೆ ಮಾನ ಮರ್ಯಾದೆ ಇದೆಯಾ? ಅಲ್ಪಸಂಖ್ಯಾತರ 4% ರಿಸರ್ವೇಶನ್ ಕೊಟ್ರ ನೀವು? ಏನಾಯ್ತು? ಅಲ್ಪಸಂಖ್ಯಾತರದ್ದು ಬಜೆಟ್ನಲ್ಲಿ 10,000 ಕೋಟಿ ಕೊಡ್ತೀನಿ ಅಂದ್ರಿ, ಕೊಟ್ರ ನೀವು? ಹೇಯ್, ಎಂಥ ದರಿದ್ರರು ನೀವು! ಮಾನ ಮರ್ಯಾದೆ ಇದೆ ನಿಮಗೆ? ಹಿಜಾಬಿನ ಪ್ರಶ್ನೆ ಬಂತು ಹೆಣ್ಮಕ್ಳದ್ದು, ಅದು ನೋಟಿಫಿಕೇಶನ್ ಕೊಟ್ರ ನೀವು? ಇವತ್ತಿನ ದಿವಸ ಸಿದ್ದರಾಮಯ್ಯ ಹೇಳ್ತಿದ್ದ ಯಾರು ಏನು ಬೇಕಾದ್ರೂ ತಿನ್ಬೋದು ಅಂತ. ಎಲ್ಲಿ 1000 ದನ ತಗೊಂಡೋಗಂಗಿಲ್ಲ, ಹಿಡಿದು ಸೈಜ್ ಮಾಡಿ ಅದನ್ನ ತಗೊಂಡೋಗಿ ಮಾರ್ತಾ ಇದ್ದೀರಿ. ಯಡಿಯೂರಪ್ಪನ ಕಾಲದಲ್ಲಿ ಒಂದು ದನ ಹಿಡಿದಿಲ್ಲ. ಯಡಿಯೂರಪ್ಪನ ಕಾಲದಲ್ಲಿ ಒಂದು ಕಡೆ ಕೋಮು ಗಲಭೆ ನಡೀಲಿಲ್ಲ. ನೀನಿದ್ದಾಗ ಅನೇಕ ಕಡೆ ಕೋಮು ಗಲಭೆ ನಡೀತು. ಬೆಂಗಳೂರಿನಲ್ಲಿ ಇನ್ನೂ ಜನ ಹುಡುಗರು ಜೈಲಲ್ಲಿದ್ದಾರೆ. ಹುಬ್ಬಳ್ಳಿಯಲ್ಲಿ 3 ವರ್ಷದಿಂದ ಜನ ಜೈಲಲ್ಲಿದ್ದಾರೆ. ಬರೀ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಕಲ್ಲು ಹೊಡೆದಿದ್ದಕ್ಕೆ ಅವ್ರ ಮೇಲೆ ಪೋಸ್ಕೋ ಕಾಯ್ದೆ ಹಾಕಿ ಆಂಟಿ ನ್ಯಾಷನಲ್ ಕಾಯ್ದೆ ಹಾಕಿ ಜೈಲಲ್ಲಿ ಇಟ್ರಿ. ನ್ಯಾಯ ಇದೆ ನಿಮಗೆ? ಏನ್ ತಿಳ್ಕೊಂಡಿದ್ದೀರಿ ನೀವು? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.